क्षीरं स्वादुनि पीयमातुलगृहे भुक्त्वा स्वकीयं गृहं क्षीरालाभवशेन खिन्नमनसे घोरं तपः कुर्वते कारुण्यादुपमन्यवे निरवधिं क्षीराम्बुधिं दत्तवान् आर्तत्राणपरायणः स भगवान् गंगाधरो मे गतिः ಗಂಗಾಧರೋ ಮೇ ಗತಿ. ಗಂಗಾಧರನಾಗಿರ್ತಕ್ಕಂತಹ ಎಲ್ಲರಿಗೆ ಮಂಗಳವನ್ನು ಉಂಟು ಮಾಡತಕ್ಕಂತಹ ಶಿವ ನಮ್ಮೆಲ್ಲರಿಗೂ ಕೂಡ ಎಲ್ಲ ದುಃಖಗಳನ್ನು ದೂರ ಮಾಡಿ ನಿರವಧಿಕವಾಗಿರತಕ್ಕಂತಹ ಸುಖವನ್ನು ನೀಡಲಿಕ್ಕಾಗಿ ತಾನು ಹಂಸವಾಹನವನ್ನು ಅಧಿರೋಹಿಸಿ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಭಕ್ತರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ದೃಶ್ಯವನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅಂತಹ ಆ ಸ್ವಾಮಿಯನ್ನು, ಕಪಿಲೇಶ್ವರನನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ಮೃತ್ಯುಂ ವಕ್ಷಸಿ ತಾಡಯನ್ ನಿಜ ಪದಧ್ಯಾನೈಕ ಭಕ್ತಂ ಮುನಿಂ ಮಾರ್ಕಂಡೇಯಂ ಅಪಾಲಯತ್ ಕರುಣಯ ಲಿಂಗಾದ್ವಿನಿರ್ಗತ್ಯ ಯಃ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಭೀಷ್ಟಂ ರಥಾಂಗಂ ದದೌ ಆರ್ತತ್ರಾಣಪರಾಯಣಃ ಸ ಭಗವಾನ್ ಗಂಗಾಧರೋ ಮೇ ಗತಿ. ಆರ್ತತ್ರಾಣಪರಾಯಣನಾದಂತಹ ಗಂಗಾಧರ ಹಂಸವಾಹನವನ್ನಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇದ್ದಾನೆ. ಮಾರ್ಕಾಂಡೇಯನನ್ನು ವಿಶೇಷವಾಗಿ ಅನುಗ್ರಹಿಸಿರ್ತಕ್ಕಂಥವನು ಕರುಣೆಯಿಂದ. ಆ ಮಾರ್ಕಾಂಡೇಯನನ್ನು ಮೃಕಂಡುವಿನ ಮಗನಾಗಿರ್ತಕ್ಕಂತಹ ಮಾರ್ಕಂಡೇಯ ಅಲ್ಪ ಆಯುಷ್ಯ ಉಳ್ಳಂತಹವನು. ಅವನಿಗೆ ವಿಶೇಷವಾದಂತಹ ಆಯುಷ್ಯನ್ನು ನೀಡಿ ತನ್ನ ಭಕ್ತರನ್ನು ಹೇಗಾದರೂ ಕೂಡ ನಾನು ರಕ್ಷಣೆ ಮಾಡ್ತೇನೆ ಅನ್ನಲಿಕ್ಕೆ ಅನೇಕ ದೃಷ್ಟಾಂತಗಳು ಲೋಕದಲ್ಲಿರತಕ್ಕಂತಹದ್ದು. ಅಂತಹ ಆ ರುದ್ರದೇವರನ್ನು, ಕಪಿಲೇಶ್ವರನನ್ನು ಸೇವಿಸುತ್ತಾ ಇದೋ ಈ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿಂದು ನಾವು ಹಂಸವನ್ನು ಅಧಿರೋಹಿಸಿ ಬರ್ತಾ ಇರತಕ್ಕಂತಹ ಪರಮ ವೈಷ್ಣವನಾಗಿರ್ತಕ್ಕಂಥವನನ್ನು ಶಿವರುದ್ರದೇವರನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಆ ವೈಭವೋಪೇತವಾಗಿರ್ತಕ್ಕಂತಹ ಬ್ರಹ್ಮದೇವರು ನಡೆಸ್ತಾ ಇರತಕ್ಕಂಥ ಉತ್ಸವವನ್ನು ವೀಕ್ಷಿಸುವ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ತಿರುಪತಿ ಕ್ಷೇತ್ರ, ಈ ತಿರುಪತಿ ಕ್ಷೇತ್ರದಲ್ಲಿ ಈ ಕಪಿಲೇಶ್ವರನ ಏನು ಸನ್ನಿಧಾನ ಇದೆ, ಕಪಿಲತೀರ್ಥ ಅನ್ನುವಂತಹ ತೀರ್ಥ ಏನಿದೆ, ಇದಕ್ಕೆ ವಿಶೇಷವಾಗಿರ್ತಕ್ಕಂತಹ ಒಂದು ಐತಿಹ್ಯ ಇರುವಂತಹದ್ದಾಗಿದೆ. ಮಾಧವ ಅನ್ನುವಂತಹ ಬ್ರಾಹ್ಮಣ ಇಲ್ಲಿ ಸ್ನಾನವನ್ನು ಆಚರಿಸಿ ವಿಶೇಷವಾದ ರೀತಿಯಲ್ಲಿ ಆ ಭಗವಂತನನ್ನು ಸ್ಮರಿಸಿದ್ದು ಅಂತಾದರೆ ಮಾಡಿದಂತಹ ಪಾಪಗಳೆಲ್ಲವೂ ಕೂಡ ದೂರವಾಗಿರುವಂತಹದ್ದಾಗಿದೆ. ಕಪಿಲ ತೀರ್ಥದ ಸ್ನಾನ ಬಹಳ ಪ್ರಶಸ್ತವಾದಂತಹದ್ದು. ಅಲ್ಲಿ ನೆಲೆಸಿರ್ತಕ್ಕಂತಹ ಕಪಿಲೇಶ್ವರ ಎಲ್ಲರ ಮನದ ಅಭೀಷ್ಟಗಳನ್ನು ಪೂರೈಸುವಂತಹ ಅದ್ಭುತವಾದಂತಹ ಮಹಿಮೆ ಆ ಸ್ವಾಮಿಗೆ ಇರುವಂತಹದ್ದಾಗಿದೆ. ಬಾಲಂ ಶೈವಕುಲೋದ್ಭವಂ ಪರಿಹಸತ್ ಸ್ವಜ್ಞಾತಿ ಪಕ್ಷಾಕುಲಂ ಖಿದ್ಯಂತಂ ತವ ಮೂರ್ಧ್ನಿ ಪುಷ್ಪನಿಚಯಂ ದಾತುಂ ಸಮುದ್ಯತ್ಕರಂ ದೃಷ್ಟ್ವಾನಮ್ಯ ವಿರಿಂಚಿರಮ್ಯ ನಗರೆ ಪೂಜಾಂ ತ್ವದೀಯಾಂ ಭಜನ್ ಆರ್ತತ್ರಾಣಪರಾಯಣಃ ಸ ಭಗವಾನ್ ಗಂಗಾಧರೋ ಮೇ ಗತಿ. ಗಂಗಾಧರ ಕಪಿಲೇಶ್ವರ ನಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಅನುಗ್ರಹಿಸ್ತಾ ಇದ್ದಾನೆ. ಪರಮಹಂಸರು ಅಂತ ಹೇಳ್ತಾರೆ. ಹಂಸ ಅನ್ನುವಂತಹ ಪದ ನಮ್ಮ ಶ್ವಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ನಮ್ಮೊಳಗಡೆ ವಾಯುದೇವರು ಯಾವಾಗಲೂ ಕೂಡ ಹಂಸ ಜಪವನ್ನು ಮಾಡ್ತಾ ಇರ್ತಾರಂತೆ. ಹಂಸ ಜಪದಲ್ಲಿ ವಿಶೇಷವಾಗಿರ್ತಕ್ಕಂತಹದ್ದು ಪ್ರಾಣ ಅನ್ನತಕ್ಕಂತಹದ್ದು ಹೇಳ್ತಾರೆ. ಅಂತಹ ಪ್ರಾಣ ಯಾವಾಗಲೂ ಕೂಡ ಧರಿಸಿರುವುದು ಅಂತಂದರೆ ಮುಖ್ಯ ಪ್ರಾಣದೇವರು ಒಳಗಡೆ ಹಂಸ ಮಂತ್ರದ ಜಪವನ್ನು ಮಾಡ್ತಾ ಇರತಕ್ಕಂಥದ್ದು. ಹಂಸ ಸೋಹಂ ಸ್ವಾಹ ಅನ್ನತಕ್ಕಂತಹದ್ದು. ಈ ರೀತಿಯಾಗಿ ಮಾಡ್ತಾ 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 ಜೀವನ ರಥವನ್ನು ಎಳೆದುಕೊಂಡು ಹೋಗುವಂತಹದ್ದು.
ಅದಕ್ಕೆ ಮುಖ್ಯವಾಗಿರುವಂತಹದ್ದು ಆ ಮಂತ್ರ, ಅದು ಹಂಸ. ಅಂತಹ ಹಂಸ ಮಂತ್ರದಲ್ಲಿ ವಿಶೇಷವಾದಂತಹ ಮನಸ್ಸನ್ನು ಇರಿಸುತ್ತಾ ಪ್ರಣವ ಜಪವನ್ನು ಮಾಡ್ತಾ ಲೋಕದಲ್ಲಿ ಪರಮಹಂಸರಾಗಿ ಪ್ರಖ್ಯಾತಿಯನ್ನು ಪಡೆಯತಕ್ಕಂಥವರಾಗ್ತಾರೆ ಜ್ಞಾನಿಗಳು. ಅಂತಹ ಪರಮಹಂಸರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ವಿರಾಜಿಸ್ತಕ್ಕಂಥವನು ಈ ಕಪಿಲೇಶ್ವರ ಶಿವ. ಎಲ್ಲರಿಗೆ ಮಂಗಳವನ್ನು ಉಂಟು ಮಾಡತಕ್ಕಂತಹ ಅಂತಹ ಕಪಿಲ ತೀರ್ಥದಲ್ಲಿ ನೆಲೆಸಿದಂತಹ ಕಪಿಲೇಶ್ವರನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಹಂಸವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಆ ಶಿವನನ್ನು ನಾವು ನೋಡ್ತಾ ಇದ್ದೇವೆ. ಲಿಂಗ ಎನ್ನಂತರಂಗ ಮಂಗಳಾಂಗ ಸರ್ವೋತ್ತುಂಗನೆ ರಾಮ ಎನ್ ಲಿಂಗ ಎನ್ನಂತರಂಗ ಎಂಬುದಾಗಿ ಆ ಶಿವನನ್ನು ಪ್ರಾರ್ಥಿಸೋಣ. ನಂದಿವಾಹನ ನಳಿನಧರ ಮೌಳೇಂದು ಶೇಖರ ಶಿವತ್ರಿಯಂಬಕ ಅಂಧಕಾಸುರಮಥನ ಗಜಶಾರ್ದೂಲ ಚರ್ಮಧರ ಮಂದಜಾಸನತನಯ ತ್ರಿಜಗದ್ವಂದ್ಯ ಶುದ್ಧ ಸ್ಫಟಿಕ ಸನ್ನಿಭ ವಂದಿಸುವೆ ನನವರತ ಪಾಲಿಸು ಪಾರ್ವತೀ ರಮಣ. ವಂದಿಸುವೆ ನನವರತ ಪಾಲಿಸು ಪಾರ್ವತೀ ರಮಣ. ಪಾರ್ವತೀ ರಮಣನಾಗಿರ್ತಕ್ಕಂತಹ ಸ್ವಾಮಿ
ವಾಹನ ನಳಿನಧರ ಮೌಳೇಂದು ಶೇಖರ ಶಿವತ್ರಿಯಂಬಕ ಅಂಧಕಾಸುರ ಮಥನ ಗಜ ಶಾರ್ದೂಲ ಚರ್ಮಧರ ಮಂದಜಾಸನ ತನಯ ತ್ರಿಜಗದ್ವಂದ್ಯ ಶುದ್ಧ ಸ್ಫಟಿಕ ಸನ್ನಿಭ ವಂದಿಸುವೆ ನನವರತ ಪಾಲಿಸು ಪಾರ್ವತೀ ರಮಣ ಅನವರತ ಪಾಲಿಸು ಪಾರ್ವತೀ ರಮಣ. ಪಾರ್ವತೀ ರಮಣನಾಗಿರತಕ್ಕಂತಹ ಸ್ವಾಮಿ ನಮ್ಮೆಲ್ಲರ ಅಭೀಷ್ಟಗಳನ್ನು ಪೂರೈಸುವಂತಹ, ಲೋಕಕ್ಕೆಲ್ಲ ತಂದೆ ತಾಯಿ ಎಂಬುದಾಗಿ, ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ ಎಂಬುದಾಗಿ ಆ ಪಾರ್ವತಿ ಪರಮೇಶ್ವರನನ್ನು ಜಗತ್ತಿನ ತಂದೆ ತಾಯಿ ಎಂಬುದಾಗಿ ಜ್ಞಾನಿಗಳು ವಿಶೇಷವಾಗಿ ಸ್ತುತಿಸುತ್ತಾರೆ. ಅಂತಹ ತಂದೆ ತಾಯಿಯನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ ಪಾರ್ವತಿ, ಮತ್ತೊಂದು ಕಡೆ ಪರಮೇಶ್ವರ. ಪರಮೇಶ್ವರ ಹಂಸ ವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹದ್ದು. ವಸ್ತುತಃ ಪರಮೇಶ್ವರ ನಂದಿವಾಹನನಾಗಿದ್ದಾನೆ, ನಂದಿಯನ್ನು ವಾಹನವನ್ನಾಗಿ ಉಳ್ಳಂಥವನು. ಅಂತಹ ಆ ಸ್ವಾಮಿ ಪರಮ ಹಂಸರ ಅಭೀಷ್ಟಗಳನ್ನು ಪೂರೈಸುತ್ತಾ ಅವರ ಮನಸ್ಸಿಗೆ ವಿಷಯನಾಗಿ ಇರತಕ್ಕಂಥವನಾಗಿ ಅಂತಹವರಿಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿಕ್ಕಾಗಿ ಇಂದು ಹಂಸ ವಾಹನವನ್ನು ಅಧಿರೋಹಿಸಿ ಬರ್ತಾ ಇರತಕ್ಕಂತಹದ್ದು. ನೀರ ಕ್ಷೀರ ವಿವೇಕ ಹಂಸಕ್ಕೆ ವಿಶೇಷವಾಗಿರುವಂತಹದ್ದಾಗಿದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬುದಾಗಿ ಲೋಕದಲ್ಲಿ ವಿವೇಕವನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ತಂದು ಕೊಡಲಿಕ್ಕಾಗಿಯೇ ಸ್ವಾಮಿ ಹಂಸ ವಾಹನವನ್ನು ಅಧಿರೋಹಿಸಿ ಕಪಿಲೇಶ್ವರ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರತಕ್ಕಂಥದ್ದು. ಕಪಿಲ ತೀರ್ಥದಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಹಂಸವನ್ನು ಅಧಿರೋಹಿಸಿ ಕಪಿಲೇಶ್ವರ ಸ್ವಾಮಿ ನಮ್ಮೆಲ್ಲರಿಗೆ ದಿವ್ಯವಾದ ದರ್ಶನವನ್ನು ನೀಡ್ತಾ ಇದ್ದಾನೆ. ತಾಯಿಗೆ ಪ್ರಿಯಳ, ಆ ಭಗವಂತನಿಗೆ ಪ್ರಿಯಳಾದಂತಹ ತಾಯಿಯನ್ನು ಕೂಡ ಪಕ್ಕದಲ್ಲಿ ನಾವು ವೀಕ್ಷಿಸುವಂಥವ್ರು ಆಗ್ತಾ ಇದ್ದೇವೆ. ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರರು ಇವರೀರ್ವರು ತಂದೆ ತಾಯಿಗಳು ಈ ಪ್ರಪಂಚದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂತಹ ಆ ಅಂಧಕಾಸುರನನ್ನು ಸಂಹಾರ ಮಾಡಿರತಕ್ಕಂತಹ, ಗಜಾಸುರನನ್ನು ಸಂಹಾರ ಮಾಡಿರತಕ್ಕಂತಹ ಬ್ರಹ್ಮದೇವರ ಮಗ ಮಂದಜಾಸನ ತನಯ ತ್ರಿಜಗದ್ವಂದ್ಯ, ಮೂರು ಲೋಕಗಳಿಂದಲೂ ಕೂಡ ವಂದ್ಯನಾಗಿರತಕ್ಕಂಥವನು ಆ ರುದ್ರದೇವ ಶುದ್ಧ ಸ್ಫಟಿಕ ಸನ್ನಿಭನಾಗಿದ್ದಾನೆ. ಅಂತಹ ಆ ರುದ್ರದೇವರನ್ನು, ಕಪಿಲೇಶ್ವರನನ್ನು ನಾವೆಲ್ಲರೂ ಕೂಡ ವಂದಿಸೋಣ. ಅನವರತ, ಈಗ ಅಂತಲ್ಲ, ಯಾವಾಗಲೂ ಕೂಡ ವಂದಿಸೋಣ. ಯಾಕಂದರೆ ರುದ್ರದೇವರು ಪರಮ ವೈಷ್ಣವರು, ಆ ಭಗವಂತನನ್ನು ಯಾವಾಗಲೂ ಕೂಡ ಸ್ಮರಿಸ್ತಾ ಇರತಕ್ಕಂಥವರು. ಆದ್ದರಿಂದ ಪರಮ ವೈಷ್ಣವರ ವಿಶೇಷವಾದಂತಹ ಚಿಂತನೆ ನಮ್ಮ ಎಲ್ಲ ಅಭೀಷ್ಟಗಳನ್ನು ಪೂರೈಸುವಂತಹದ್ದಾಗ್ತದೆ. ಅಂತಹ ಕಪಿಲೇಶ್ವರನನ್ನು ನಾವು ಆರಾಧಿಸೋಣ, ಪ್ರಾರ್ಥಿಸೋಣ. ಆ ಕಪಿಲೇಶ್ವರನ ಪಾದಪದ್ಮಗಳನ್ನು ಆಶ್ರಯಿಸಿ ಈ ವಿಶಿಷ್ಟವಾದಂತಹ ತಂದೆ ಮಗನಿಗೆ ನಡೆಸಿಕೊಡ್ತಾ ಇರತಕ್ಕಂತಹದ್ದು ಈ ಉತ್ಸವ. ಅದಕ್ಕಾಗಿ ನಾವು ಹೇಳ್ತೇವೆ, ಮನೆಯಲ್ಲಿ ಮಕ್ಕಳದ್ದು ಹುಟ್ಟಿನ ಹಬ್ಬವನ್ನು ತಂದೆ ತಾಯಿಗಳು ಬಹಳ ವಿಜೃಂಭಣೆಯಿಂದ ನಡೆಸಿಕೊಡ್ತಾರೆ. ಹಾಗೆ ಇಲ್ಲೂ ಕೂಡ ಮಗನಾಗಿರ್ತಕ್ಕಂತಹ ರುದ್ರದೇವರ ಈ ಉತ್ಸವವನ್ನು ತಂದೆಯಾಗಿರುವಂತಹ ಬ್ರಹ್ಮದೇವರು ನಡೆಸಿಕೊಡ್ತಾ ಇರತಕ್ಕಂತಹದ್ದು. ಹಾಗಾಗಿ ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಎಂಬುದಾಗಿ ಕರೆಸಿಕೊಳ್ಳಲ್ಪಡತಕ್ಕಂತಹದ್ದಾಗಿದೆ. ಅದನ್ನೇ ತಿಳಿಸ್ತಾ ಇದ್ದಾರೆ, ಮಂದಜಾಸನ ತನಯ ಎಂಬುದಾಗಿ ಆ ರುದ್ರದೇವರನ್ನು. ಅಂತಹ ಆ ರುದ್ರದೇವರಿಗೆ ಪಾರ್ವತಿಯನ್ನು ಕೊಟ್ಟಿರತಕ್ಕಂಥದ್ದು ಯಾರು? ಗಿರಿರಾಜ. ಎಂಥ ಚೆಲುವಗೆ ಮಗಳನ್ನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ ಎಂಬುದಾಗಿ ಪುರಂದರದಾಸರು ಆ ರುದ್ರದೇವರ ವರ್ಣನೆಯನ್ನು ಮಾಡ್ತಾರೆ ಅದ್ಭುತವಾದ ರೀತಿಯಲ್ಲಿ. ಕಂತುಹರ ಶಿವ ಚೆಲುವನೆನ್ನುತ ಮೆಚ್ಚಿದನು ನೋಡಮ್ಮಮ್ಮ. ಮನ್ಮಥನನ್ನು ಸಂಹಾರ ಮಾಡಿರ್ತಕ್ಕಂಥವನು ಶಿವ ಬಹಳ ಚೆಲುವ ಅಂತ ಅಂದುಕೊಂಡು ಮಗಳನ್ನು ಕೊಟ್ಟು ಬಿಟ್ಟಿದ್ದಾನೆ ಗಿರಿರಾಜ. ಎಂತಹ ಒಂದು ಕಾರ್ಯವನ್ನು ಮಾಡಿದ್ದಾನೆ. ಮೋರೆ 5 3 ಕಣ್ಣ ವಿಪರೀತವ ನೋಡಮ್ಮಮ್ಮ. ತಲೆ ಎಷ್ಟಿದ್ದಾವೆ? 5 ತಲೆಗಳಿದ್ದಾವಂತೆ ರುದ್ರದೇವರಿಗೆ.
ಕಣ್ಗಳು 3 ಇರುವಂತಹದ್ದಾಗಿದೆ. ಇದೊಂದು ವಿಪರೀತವಲ್ಲವೇ? ಇಂತಹ ವಿಪರೀತವ ನೋಡಮ್ಮಮ್ಮ, ಕೊರಳಳು ರುಂಡ ಮಾಲೆಯ ಧರಿಸಿದ ಉರಗಭೂಷಣನ ನೋಡಮ್ಮಮ್ಮ. ಕೊರಳಿನಲ್ಲಿ ಎಲ್ಲ ರುಂಡಗಳೇ ಇರುವಂತಹದ್ದು, ರುಂಡಗಳ ಮಾಲೆಯೇ ಇರುವಂತಹದ್ದಾಗಿದೆ. ಕುತ್ತಿಗೆಯಲ್ಲಿ ಭೂಷಣವಾಗಿ ಹಾವುಗಳನ್ನು ಸುತ್ತುಕೊಂಡಿದ್ದಾನೆ. ಅಂತಹ ಆ ರುದ್ರನನ್ನು ನೋಡು, ಎಂತಹ ಚೆಲುವ ಇವನು, ಇಂಥವನಿಗೆ ಗಿರಿರಾಜ ಮಗಳನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಪುರಂದರದಾಸರು ಆ ಭಗವಂತನ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರತಕ್ಕಂತಹ ರುದ್ರದೇವರನ್ನು ಸ್ತೋತ್ರ ಮಾಡುವಂತಹ ಒಂದು ಅದ್ಭುತವಾದಂತಹ ಪರಿ. ತಲೆ ಎಂಬೋದೋದು ನೋಡಿದರೆ ಜಡೆ ಹೊಳೆಯುತ್ತಿದೆ ನೋಡಮ್ಮಮ್ಮ. ತಲೆಯಲ್ಲಿಯೋ ಒಳ್ಳೆಯ ಕೂದಲು ಅಂತಲ್ಲ, ಜಡೆ, ಅದು ಜಡೆಯಾಗಿಬಿಟ್ಟಿದೆ, ಒಂದಕ್ಕೊಂದು ಅಂಟುಕೊಂಡು ಬಿಟ್ಟಿದ್ದಾವೆ. ಹಲವು ಕಾಲದ ತಪಸ್ಸಿ ರುದ್ರವ ಮೈ ಬೂದಿಯ ನೋಡಮ್ಮಮ್ಮ. ಅನೇಕ ಕಾಲಗಳ ತನಕ ವಿಶೇಷವಾಗಿ ತಪಸ್ಸನ್ನು ಮಾಡಿ ಮೈಯಲ್ಲೆಲ್ಲ ಬೂದಿಯನ್ನು ಹಚ್ಚಿಕೊಂಡಿರತಕ್ಕಂಥವರಾಗಿದ್ದಾರೆ. ಭೂತ ಪ್ರೇತ ಪಿಶಾಚಗಳೆಲ್ಲ ಪರಿಹಾರವು ನೋಡಮ್ಮಮ್ಮ. ಈತನ ನಾಮವು ಒಂದೇ ಮಂಗಳ ಮುಪ್ಪಹರನ ನೋಡಮ್ಮಮ್ಮ. ರುದ್ರದೇವರ ನಾಮ ಬಹಳ ಪರಮ ಮಂಗಳವಾದಂತಹದ್ದು. ಭೂತ ಪ್ರೇತ ಪಿಶಾಚ ಎಲ್ಲ ಬಾಧೆ ದೂರವಾಗುವಂತಹದ್ದಾಗ್ತದಂತೆ ಕಪಿಲೇಶ್ವರನನ್ನು ಆಶ್ರಯಿಸಿದ್ದು ಅಂತಾದರೆ. ಮನೆ ಎಂಬುದು ಸ್ಮಶಾನವು ನೋಡೆ. ಆ ರುದ್ರದೇವರಿಗೆ ಮನೆ ಯಾವುದು? ಸ್ಮಶಾನವೇ. ಗಜ ಚರ್ಮಾಂಬರ ನಮ್ಮ, ಅವನು ಧರಿಸಿರ್ತಕ್ಕಂತಹದ್ದು ಆನೆಯ ಚರ್ಮ. ಹಣವೊಂದಾದರೂ ಕೈಯೊಳಗಿಲ್ಲ, ಅವನು ಕೈಯಲ್ಲಿ ದುಡ್ಡು ಇಲ್ಲವೇ ಇಲ್ಲ. ಕಪ್ಪರವನ್ನು ನೋಡಮ್ಮಮ್ಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ರುದ್ರದೇವರ ವಿಶಿಷ್ಟವಾದ ಮಹಿಮೆಯನ್ನು ವರ್ಣಿಸುವಂಥ ಪುರಂದರದಾಸರು ಅದ್ಭುತವಾಗಿ ನಮ್ಮೆಲ್ಲರಿಗೂ ಕೂಡ ರುದ್ರದೇವರನ್ನು ತಿಳಿಸ್ತಾ ಇದ್ದಾರೆ. ಎಂತಹ ಮಹಿಮೋಪೇತರು ಅಂತ. ನಂದಿ ವಾಹನನ ನೀಲಕಂಠನ ನಿರ್ಗುಣನ ನೋಡಮ್ಮಮ್ಮ. ಇಂದಿರೆ ರಮಣ ಶ್ರೀ ಪುರಂದರ ವಿಠಲನ ಪೊಂದಿದವನ ನೋಡಮ್ಮಮ್ಮ ಎಂಬುದಾಗಿ.
ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಶ್ರೀ ಸೋಮನಾಥ ಸೌರಾಷ್ಟ್ರವಾಸ ಸೋಮಸುಂದರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಶ್ರೀ ಮಲ್ಲಿಕಾರ್ಜುನ ಶ್ರೀಶೈಲವಾಸ ಹಿಮಗಿರಿವಾಸ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ